ಒಂದು ಸುಂದರ ಅರಣ್ಯದಲ್ಲಿ ಒಲಿವಿಯಾ ಎಂಬ ಪುಟ್ಟ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಪ್ರತಿದಿನ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಸಂತೋಷಪಡುತ್ತಿದ್ದಳು. ಒಂದು ದಿನ ಕಾಡು ಇನ್ನೂ ಹೆಚ್ಚು ಬಣ್ಣಗಳಿಂದ ತುಂಬಿದರೆ ಹೇಗಿರಬಹುದು ಎಂದು ಯೋಚಿಸಿದಳು. ಒಂದು ದೊಡ್ಡ ಮಾವಿನ ಮರದ ಕೆಳಗೆ ಒಲಿವಿಯಾಗೆ ಒಂದು ಮಾಯಾಚಿತ್ರಕೋಲು ಸಿಕ್ಕಿತು. ಅದನ್ನು ಹಿಡಿದ ತಕ್ಷಣ ಅದು ಹೊಳೆಯಲು ಆರಂಭಿಸಿತು. ಅದೊಂದು ವಿಶೇಷ ಮಾಯಾಚಿತ್ರಕೋಲು. ಒಲಿವಿಯಾ ಕಾಡಿನ ಮರಗಳನ್ನು ಗುಲಾಬಿ ಬಣ್ಣದಲ್ಲಿ, ಹುಲ್ಲನ್ನು ನೀಲಿ ಬಣ್ಣದಲ್ಲಿ ಮತ್ತು ನದಿಯನ್ನು ಬಂಗಾರದ ಬಣ್ಣದಲ್ಲಿ ಚಿತ್ರಿಸಿದಳು. ಎಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿದವು. ಆಗ ಬುದ್ಧಿವಂತ ಗೂಬೆ ಹೇಳಿತು, ಒಲಿವಿಯಾ, ಪ್ರಕೃತಿಯ ನೈಸರ್ಗಿಕ ಸೌಂದರ್ಯವೇ ಅತ್ಯಂತ ಸುಂದರ. ಹೆಚ್ಚು ಬದಲಾವಣೆ ಮಾಡಿದರೆ ಪ್ರಕೃತಿಗೆ ತೊಂದರೆಯಾಗಬಹುದು. ಸ್ವಲ್ಪ ಹೊತ್ತಿನಲ್ಲೇ ಕಪ್ಪು ಮೋಡಗಳು ಬಂದವು. ಭಾರೀ ಮಳೆ ಸುರಿಯಿತು. ಎಲ್ಲಾ ಬಣ್ಣಗಳು ತೊಳೆದು ಹೋದವು. ಒಲಿವಿಯಾ ತುಂಬಾ ದುಃಖಪಟ್ಟಳು. ಮರುದಿನ ಸೂರ್ಯೋದಯವಾದಾಗ ಕಾಡು ತನ್ನ ನೈಸರ್ಗಿಕ ಹಸಿರು, ಕಂದು ಮತ್ತು ನೀಲಿ ಬಣ್ಣಗಳಲ್ಲಿ ಮತ್ತೆ ಹೊಳೆಯುತ್ತಿತ್ತು. ಒಲಿವಿಯಾ ಪ್ರಕೃತಿಯ ನಿಜವಾದ ಸೌಂದರ್ಯವನ್ನು ಅರಿತುಕೊಂಡಳು. ಆ ದಿನದಿಂದ ಒಲಿವಿಯಾ ಪ್ರಕೃತಿಗೆ ಹಾನಿಯಾಗದಂತೆ ಕುಸಿದ ಎಲೆಗಳು ಮತ್ತು ಕಲ್ಲುಗಳ ಮೇಲೆ ಮಾತ್ರ ಚಿತ್ರ ಬಿಡಿಸಲು ಆರಂಭಿಸಿದಳು. ಎಲ್ಲರೂ ಸಂತೋಷದಿಂದ ಬದುಕಿದರು. ನೀತಿ: ಪ್ರಕೃತಿಯನ್ನು ಪ್ರೀತಿಸೋಣ, ಸಂರಕ್ಷಿಸೋಣ.